ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸಿಂಧು ಪ್ರಕಾಶ್ ಯೂಟ್ಯೂಬ್ ಚಾನೆಲ್. ಇವತ್ತು ಹನ್ನೆ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ನೋಡೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದು ಸಿಂಪಲ್ ಪ್ರೊಸೆಸ್ಸೇ ಇದು. ಈಗ ಹೆಂಗೆ ಮಾಡೋದು ನೋಡೋಣ. ಫಸ್ಟ್ ನಾವಿಲ್ಲಿ ಹನ್ನೆ ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕು. ಇದು ಹೊಲದಲ್ಲಿ ಸಿಗತ್ತೆ. ತೆಲುಗುದಲ್ಲಿ ಇದನ್ನು ಗುರುಗಾಕು ಅಂತಾರೆ. ಈಗ ನಾವು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡು ಅದರಲ್ಲಿ ಹಾಕ್ಕೋಬೇಕು. ಈಗ ಒಂದು ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಲ್ಲ ಫ್ರೈ ಆಗ್ತಾಯಿದೆ. ಈಗ ನಾವು ಒಂದು ಚಿಕ್ಕ ಚೊಂಬಷ್ಟು ನೀರು ಹಾಕ್ಕೋಬೇಕು, ಜಾಸ್ತಿನೂ ಹಾಕ್ಕೋಬಾರ್ದು. ಈಗ ತೊಗರಿಬೇಳೆ ಒಂದು ಕಪ್ಪಷ್ಟು ತೊಳೆದು ಹಾಕ್ಕೋಬೇಕು ಸಾರಲ್ಲಿ. ಈಗ ನಾವು ಸೊಪ್ಪನ್ನು ಚೆನ್ನಾಗಿ ಒಂದು 3-4 ಸತಿ ತೊಳ್ಕೊಬೇಕು. ಯಾಕಂದರೆ ಮಣ್ಣಿರುತ್ತೆ. ಅದನ್ನೇನು ಸಣ್ಣಕ್ಕೆ ಹಚ್ಚಿಟ್ಕೊಳ್ಳೋದು ಏನೂ ಬೇಡ, ಹಂಗೆ ಹಾಕ್ಕೋಬೇಕು ಕುಕ್ಕರಲ್ಲಿ. ನೋಡಿ ಇಲ್ಲಿ. ಈಗ ಒಂದು 3-4 ಟೊಮೆಟೊ ಹಾಕ್ಕೋಬೇಕು. ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು, ಹುಳಿ ತಕ್ಕಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ 1/4 ಸ್ಪೂನಷ್ಟು ಅರಿಶಿಣ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕು. ಈಗ ಕುಕ್ಕರ್ದು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದು 3-4 ವಿಸಿಲ್ ಹಾಕ್ಸ್ಕೋಬೇಕು. ಆವಾಗ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನೋಡಿ, ತಣ್ಣಕ್ಕೆ ಹಾಕಿದೆ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಕುಕ್ಕರ್ ಮುಚ್ಚಳನ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ. ಈಗ ಅದರಲ್ಲಿ ಜಾಸ್ತಿನೇ ಏನಾದರೂ ನೀರಿದೆ ಅಂದರೆ ಅದನ್ನು ಒಂದು ಬಟ್ಲಲ್ಲಿ ಬಗ್ಗಿಸ್ಕೊಂಬಿಟ್ಟು ಅದನ್ನು ನಾವು ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಸಾರನ್ನ ಈ ಥರ ಮಾಡ್ಕೋಬೇಕು. ಅಷ್ಟೇ. ಇದು ಸಾರು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ನಾವು ಬಗ್ಗಿಸ್ಕೊಂಡಿರ್ತೀವಲ್ಲ, ಆ ನೀರನ್ನ ಮಾತ್ರ ಅದರಲ್ಲಿ ಹಾಕ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಗತ್ತೆ ಸಾಂಬಾರಿದು. ಈಗ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಬೇಕು ಸಾರಿಗೆ. ಸಾರು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರೆಡಿಯಾಗಿದೆ. ಇದು ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.